ಸಂಸತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬೆವರಿಳಿಸಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು. ನೋಡಿ, ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇವತ್ತು ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ್ರು. ಹಿಗ್ಗಾಮುಗ್ಗ ಸಿಡಿಗುಂಡುಗಳು, ಒಂದೊಂದು ಮಾತು ಕೂಡ ಸಿಡಿಲಬ್ಬರದ ಹಾಗೆ ಮೋದಿಗೆ ಬೆವರಿಳಿಸಿಬಿಟ್ರು. ಕುರುಕ್ಷೇತ್ರದ ಉದಾಹರಣೆ ಕೊಟ್ಟು ಚಕ್ರವ್ಯೂಹದ ಕಥೆ ಹೆಣೆದ್ರು ರಾಗ. ಭಾರತ ದೇಶವನ್ನು ಅಭಿಮನ್ಯುಗೆ ಹೋಲಿಸಿದ್ದಾರೆ ರಾಹುಲ್ ಗಾಂಧಿ. ಚಕ್ರವ್ಯೂಹಕ್ಕೆ ಪದ್ಮವ್ಯೂಹ ಎಂಬ ಹೆಸರು ಕೂಡ ಇದೆ. ಅಂದರೆ ಪದ್ಮ ಕಮಲ, ಕಮಲ ರಚನೆ ಎಂಬುದು ನನಗೆ ತಿಳಿಯಿತು. ಅಂದರೆ ಆಕಾರ ಕಮಲ ಅರಳ್ತಾ ಇದೆ ಅನ್ನೋ ಚಕ್ರವ್ಯೂಹ ಕಾಣಿಸುತ್ತೆ ನಿಮಗೆ. ಅಭಿಮನ್ಯುಗೆ ಏನಾಗಿತ್ತು, ಈಗ ಭಾರತಕ್ಕೂ ಅದೇ ಪರಿಸ್ಥಿತಿ. ಅಭಿಮನ್ಯುವನ್ನು ಯಾವ ರೀತಿ ಕುತಂತ್ರದಿಂದ ಸಾಯಿಸಿದ್ರಲ್ವ, ಆ ರೀತಿ ಯುವಕರು, ರೈತರು, ಮಹಿಳೆಯರು ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ದೇಶವನ್ನು ಚಕ್ರವ್ಯೂಹದಿಂದ ಕಾಪಾಡುವ ದಿನಗಳು ದೂರ ಇಲ್ಲ ಅಂತ ಭರ್ಜರಿ ಭಾಷಣದಲ್ಲಿ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾವು ಜಾತಿಗಣತಿ ಮಾಡೋದ್ರ ಮೂಲಕ ಚಕ್ರವ್ಯೂಹವನ್ನು ಭೇದಿಸ್ತೇವೆ ಅಂಥೇಳಿ ಹೇಳಿದ್ದಾರೆ. ಕುರುಕ್ಷೇತ್ರಕ್ಕೆ ಅಭಿಮನ್ಯುವನ್ನು 6 ಜನ ಚಕ್ರವ್ಯೂಹದಲ್ಲಿ ಸಿಲುಕಿಸಿಕೊಂಡಿದ್ರು. ನಾನು ಈ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಚಕ್ರವ್ಯೂಹಕ್ಕೆ ಪದ್ಮವ್ಯೂಹ ಎಂಬ ಹೆಸರು ಕೂಡ ಇದೆ. ಅಂದರೆ ಕಮಲದ ಒಂದು ರಚನೆಯನ್ನು ಹೊಂದಿದೆ ಅಂತು. ಅಂದರೆ ಕಮಲ ಅಂದರೆ BJP. ಚಕ್ರವ್ಯೂಹವನ್ನು ಇವರು ನಿರ್ಮಾಣ ಮಾಡಿಕೊಂಡಿದ್ದಾರೆ. ಚಕ್ರವ್ಯೂಹ ಅನ್ನೋದು ಕಮಲದ ಆಕಾರದಲ್ಲಿದೆ. ನಾನು ಅದರ ಬಗ್ಗೆ ತಿಳಿದುಕೊಂಡಿದ್ದೇನೆ. ಅದರಂತೆ 21ನೇ ಶತಮಾನದಲ್ಲಿ ಹೊಸ ಚಕ್ರವ್ಯೂಹ ರೂಪುಗೊಂಡಿದೆ. ಅದು ಕುರುಕ್ಷೇತ್ರದ್ದು, ಇದು ಈಗಿಂದು. ಹೊಸ ಚಕ್ರವ್ಯೂಹ ಸಹ ಆ ರೂಪದಲ್ಲಿದೆ. ಇಲ್ಲಿ ಪ್ರಧಾನಮಂತ್ರಿ ತಮ್ಮ ಎದೆ ಮೇಲೆ ಅವರ ಚಿಹ್ನೆಯನ್ನು ಸಹ ಧರಿಸ್ತಾರೆ. ಅಂದರೆ ಕಮಲದ ಚಿಹ್ನೆಯನ್ನು. ಅಭಿಮನ್ಯುವಿಗೆ ಏನು ಮಾಡಲಾಗಿತ್ತು ಅದು ಈಗ ಭಾರತಕ್ಕೂ ಮಾಡಲಾಗ್ತಾ ಇದೆ. 6 ಜನ ಆವಾಗ ಚಕ್ರವ್ಯೂಹ ನಿರ್ಮಿಸಿದರು. ಯುವಕರು, ರೈತರು, ಮಹಿಳೆಯರು, ಸಣ್ಣ ಮತ್ತು ಮಧ್ಯಮ ವರ್ಗದವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂದು ಸಹ ಚಕ್ರವ್ಯೂಹ ಇದೆ. ಕೇಂದ್ರದ ಚಕ್ರವ್ಯೂಹದಲ್ಲಿ 6 ಜನರಿದ್ದಾರೆ. ಇಂದಿಗೂ ಸಹ ಈ 6 ಜನರು ದೇಶವನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಮೋದಿ ಅವರು ಹೇಳ್ದಂಗೆ ಕೇಳ್ತಾ ಇದ್ದಾರೆ. ಮೋದಿ, ಅಮಿತ್ ಶಾ, ಮೋಹನ್ ಭಾಗವತ್, ಅಜಿತ್ ದೋವಲ್, ಅಂಬಾನಿ ಮತ್ತು ಅದಾನಿ, ಈ 6 ಜನ ಚಕ್ರವ್ಯೂಹದಲ್ಲಿ ಇರುವಂಥವರು. ಇವರದೇ ಒಂದು ಕೋಟೆ ಚಕ್ರವ್ಯೂಹ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಭಾರತವನ್ನು ವಶಪಡಿಸಿಕೊಂಡಂತಹ ಚಕ್ರವ್ಯೂಹದ ಹಿಂದೆ 3 ಶಕ್ತಿಗಳಿದ್ದಾವೆ. ಹಾಗಾದರೆ ಆ ಶಕ್ತಿಗಳು ಯಾವುವು? ಒಂದು, ಏಕಸ್ವಾಮ್ಯ ಬಂಡವಾಳದ ಕಲ್ಪನೆ. ಅಂದರೆ ಆರ್ಥಿಕ ವಿಚಾರ. ಯಾರ್ಯಾರ್ದು ಹಣ ಇದೆಯೋ, ಯಾರು ದುಡ್ಡಿದೆಯೋ ಅವ್ರ ಪರವಾಗಿ ಎಲ್ಲ ನಡೀತಾ ಇದೆ. ಕೇವಲ ಇಬ್ಬರಿಗೆ ಮಾತ್ರ ಸಂಪೂರ್ಣ ಭಾರತೀಯ ಸಂಪತ್ತನ್ನು ಹೊಂದಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದರೆ ಅದಾನಿ ಮತ್ತು ಅಂಬಾನಿಯ ಹೆಸರನ್ನು ಇಲ್ಲಿ ಉಲ್ಲೇಖವನ್ನು ಮಾಡಿದರು. ಚಕ್ರವ್ಯೂಹದ ಒಂದು ಅಂಶವು ಆರ್ಥಿಕ ಶಕ್ತಿಯ ಕೇಂದ್ರೀಕರಣದಿಂದ ಬರ್ತಾ ಇದೆ. ಅಂದರೆ ಆರ್ಥಿಕ ವಿಚಾರವಾಗೂ ಕೂಡ ಇಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಎರಡನೇದು, ಈ ರಾಷ್ಟ್ರದ ಸಂಸ್ಥೆಗಳಾಗಿರುವಂಥ ಏಜೆನ್ಸಿಗಳು. ಯಾವುದು? CBI, ED ಹಾಗೆ IT. ಈಗೇನು ಬೆದರಿಸ್ತಾ ಇದ್ದಾರೆ ವಿಪಕ್ಷಗಳ ನಾಯಕರನ್ನು, ಬೆದರಿಸಿ ರೇಡ್ ಮಾಡಿಸ್ತಾ ಇದ್ದಾರೆ, ಆ ವಿಚಾರದ ಬಗ್ಗೆ ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಅಂದರೆ 3 ಶಕ್ತಿಗಳು ಇದರ ಹಿಂದೆ ಇದೆ ಅಂತ. ಮೂರನೇದು, ರಾಜಕೀಯ ಕಾರ್ಯನಿರ್ವಾಹಕ ಸಾರಾಂಶ ಅನ್ನೋದು ಇವತ್ತಿನ ರಾಹುಲ್ ಗಾಂಧಿ ಅವರ ಭಾಷಣದಲ್ಲಿ ಬಂದಿದ್ದು. ಈ 3 ಅಂಶಗಳನ್ನು ಒಳಗೊಂಡಂಥ ಚಕ್ರವ್ಯೂಹ ಇದಾಗಿದೆ. ಭಾರತ ಚಕ್ರವ್ಯೂಹದಲ್ಲಿ ಸದ್ಯಕ್ಕೆ ಸಿಕ್ಕಾಕೊಂಡಿದೆ. ಈ ಚಕ್ರವ್ಯೂಹವು ಕೆಲವರ ಹೃದಯ ಭಾಗದಲ್ಲಿದೆ. ಈ ಚಕ್ರವ್ಯೂಹದ ಮೂಲಕ ದೇಶವನ್ನು ಧ್ವಂಸಗೊಳಿಸೋಕೆ ಹೊರಟಿದ್ದಾರೆ ಇವರೆಲ್ಲ ಸೇರ್ಕೊಂಡು. ಕುರುಕ್ಷೇತ್ರದಲ್ಲಿ ಅಭಿಮನ್ಯುವನ್ನು 6 ಜನ ಚಕ್ರವ್ಯೂಹದಲ್ಲಿ ಸಿಲುಕಿಸಿಕೊಂಡಿದ್ರು. ಅದೇ ರೀತಿ 6 ಜನರು ದೇಶವನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ರಾಹುಲ್ ಗಾಂಧಿ ಇವತ್ತು ಲೋಕಸಭೆಯಲ್ಲಿ ಅಬ್ಬರಿಸಿದರು. एक जवाब मैं प्रपोज करता हूं आज. स्पीकर सर, हजारों साल पहले हरियाणा में कुरुक्षेत्र में एक युवा को, अभिमन्यु को 6 लोगों ने चक्रव्यूह में मारा था. 6 चक्रव्यूह में फंसाकर मारा था. सर, चक्रव्यूह के अंदर डर होता है, हिंसा होती है, और अभिमन्यु को चक्रव्यूह में फंसाकर, ट्रैप कर 6 लोगों ने मारा. मैंने चक्रव्यूह के बारे में थोड़ी रिसर्च की और पता लगा
कि चक्रव्यूह का एक दूसरा नाम होता है पद्मव्यूह, मतलब लोटस फॉर्मेशन। तो जो चक्रव्यूह होता है स्पीकर सर, वो लोटस के शेप में होता है, कमल के फूल के शेप में होता है। 21वीं सदी में सर एक नया चक्रव्यूह तैयार हुआ है स्पीकर सर, वो भी लोटस की शेप में है सर, और उसका चिन्ह